ಶ್ರೀ ಗುರುಭ್ಯೋ ನಮಃ. ಮೋದ ಪರೀಕ್ಷಾರ್ಥಿಗಳಿಗೆ ಹಾಗೂ ಶ್ರೋತೃಗಳಿಗೆ ಸ್ವಾಗತ. ಇವತ್ತಿನ ಪಾಠವನ್ನು ಮುಂದುವರಿಸೋಣ. 7ನೇ ಎಪಿಸೋಡು ಮುಗಿದಿತ್ತು. ಇದು 8ನೆಯ ಎಪಿಸೋಡು. ಅದರಲ್ಲಿ ಹಿಂದಿನದಲ್ಲೇ ನಾವು 66 ಪ್ರಶ್ನೆಯವರೆಗೆ ಸಾಗಿದ್ವಿ. 65ನೇ ಪ್ರಶ್ನೆಯಲ್ಲಿ ಶ್ರೇಷ್ಠ ಧರ್ಮ ಯಾವುದು, ಶ್ರೀಹರಿಯಲ್ಲಿ ನಿರ್ವ್ಯಾಜ ಹಾಗೂ ನಿಶ್ಚಲ ಭಕ್ತಿಯನ್ನು ಬೆಳೆಸಿಕೊಡುವಂಥದ್ದು ಅನ್ನುವ ವಿವರಣೆಯನ್ನು ಶ್ರೇಷ್ಠ ಧರ್ಮದ ಬಗ್ಗೆ ತಿಳಿದುಕೊಂಡಿದ್ವಿ. ಅಲ್ಲೇ ಬಂದಿರತಕ್ಕಂಥ ಮುಂದಿನ ಪ್ರಶ್ನೆ 66ನೇದು, ವೇದವು ಏನೆಂದು ಎಚ್ಚರಿಸಿದೆ. ವೇದವೊಂದು ಎಚ್ಚರಿಕೆ ಕೊಟ್ಟಿದೆ. ಯಸ್ತನ್ನ ವೇದ ಕಿಮೃಚಾ ಕರಿಷ್ಯತಿ. ಯಾರು ವೇದದ ಅರ್ಥಜ್ಞಾನ ಇಲ್ಲದೆ, ವೇದದ ಆಂತರ್ಯ, ಒಳ ಅಭಿಪ್ರಾಯ, ಅದರ ತಾತ್ಪರ್ಯಗಳನ್ನು ತಿಳಿಯದೆ ಬರೀ ಪಾರಾಯಣ ಮಾಡುವಂತಾಗಿದ್ದರೆ ಏನೂ ಉಪಯೋಗವಿಲ್ಲ. ವೇದ ಜ್ಞಾನ ಬೇಕು, ಜ್ಞಾನ ಬೇಕು. ವೇದ ಏನು ಹೇಳ್ತದೆ, ವೇದದ ಉದ್ದೇಶ ಏನು, ವೇದದ ಆಂತರ್ಯ ಏನು, ವೇದದ ಒಳ ಅರ್ಥ ಏನು, ಇನ್ನು ತಿಳ್ಕೊಳ್ಬೇಕು. ಅಂತ ತಿಳ್ಕೊಳ್ಳೋದೇ ಇದ್ದರೆ ಬರೀ ವೇದ ಪಾರಾಯಣದಿಂದ ಚೂರು ಪುಣ್ಯ ಬರ್ಬೋದಷ್ಟೇ ವಿನಃ ಅದನ್ನು ಬಿಟ್ಟರೆ ಹೆಚ್ಚಿನ ಲಾಭ ಆಗೋದಿಲ್ಲ. ಅದಕ್ಕಾಗಿ ಜ್ಞಾನ ಸಂಪಾದನೆ ಕಡೆಗೆ ಸಾಗಬೇಕಾಗಿದೆ. ಈಗಾಗಲೇ ಗಮನಿಸಿದಂತೆ, ತಮೇವಂ ವಿದಿತ್ವಾ ಅತಿಮೃತ್ಯುಮೇತಿ ನಾಣ್ಯ ಪಂಥಾ ಅಯನಾಯ ವಿದ್ಯತೆ. ಭಗವಂತನ ಜ್ಞಾನವಿಲ್ಲದೆ ಮೋಕ್ಷಕ್ಕೆ ಬೇರೆ ಮಾರ್ಗ ಇಲ್ಲ. ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಆ್ಯಂಡ್ ಜೆಂಡರ್, ಯಾವುದೇ ಜಾತಿ, ಮತ, ಪಂಥ, ಪಂಗಡ, ಲಿಂಗ ವ್ಯತ್ಯಾಸ ಇಲ್ಲದೆ ಯಾರಿಗೂ ಭಗವಂತನ ಜ್ಞಾನ ಪಡೀಲಿಲ್ಲ, ಮೋಕ್ಷ ಪ್ರಾಪ್ತಿ ಆಗೋದಿಲ್ಲ. ಅದಕ್ಕಾಗಿ ಆ ಜ್ಞಾನ ಪ್ರಾಪ್ತಿಯ ಕಾರ್ಯ ಮಾಡಬೇಕು ಅಂತ ಈ ವೇದದ ಸಂದೇಶವನ್ನು ನಾವು ತಿಳಿದುಕೊಳ್ಳೋದು. ಜ್ಞಾನ ಪಡೆದುಕೊಂಡಾಗಲಷ್ಟೇ ನಮ್ಮ ಸಾಧನೆ ಪೂರ್ಣಗೊಳ್ಳುತ್ತದೆ ಅಂತ. ಮುಂದಿನ ಪ್ರಶ್ನೆ 67ನೇದು, ಎಂತಹ ಬದುಕು ಸಾರ್ಥಕ. ಬದುಕಿನಲ್ಲಿ ಏನು ಮಾಡಿದರೆ ಸಾಧಕನೇ ಆಗ್ತದೆ? 4 ಮನೆ ಕಟ್ಟಿದರೆ ನಮ್ಮ ಬದುಕು ಸಾರ್ಥಕ ಅಂತಾನೆ? ಅಥವಾ 16 ತೋಟ ಪಟ್ಟಿಗಳನ್ನು ಸಂಗ್ರಹ ಮಾಡಿದ್ವಿ, ಬದುಕು ಸಾರ್ಥಕ ಅಂತಾನೆ? ಅಥವಾ ತುಂಬ ಹಣ್ಣು ತಿಂದು, ಪೇಡೆ ಬಿಸ್ಕತ್ತುಗಳನ್ನು ತಿಂದುಕೊಂಡು 95 ವರ್ಷ ಬದುಕಿದ್ದೇವೆ, ಇದು ಸಾರ್ಥಕ ಬದುಕು ಅಂತಾನೆ? ಯಾವ ಸಾರ್ಥಕ ಬದುಕು ಅಂತ ಪ್ರಶ್ನೆ ಕೇಳಿದಾಗ ಅದಕ್ಕೆ ಉತ್ತರವನ್ನು ಶುಕಾಚಾರ್ಯ ಕೊಟ್ಟಿದ್ದಾರೆ. ಶ್ರೀಹರಿಯ ಜ್ಞಾನವನ್ನು ಸಂಪಾದಿಸಿದ ಬದುಕು. ಯಾರು ತಮ್ಮ ಜೀವನಾವಧಿಯಲ್ಲಿ ಭಗವಂತನ ಜ್ಞಾನವನ್ನು ಸಂಪಾದನೆ ಮಾಡ್ತಾರೆ, ಶಾಸ್ತ್ರಜ್ಞಾನದ ಮೂಲಕ ಅಧ್ಯಯನ, ಪಾಠ, ಪ್ರವಚನ, ಉಪದೇಶ ಕೇಳುವಿಕೆ, ಈ ಸಂಸ್ಕಾರಗಳಿಂದ, ಅದು ನಿಜವಾದ ಸಾರ್ಥಕ ಬದುಕು. ಯಾಕೆಂದರೆ ನಾವೆಲ್ಲ ಏನು ಸಂಪಾದನೆ ಮಾಡಿದ್ದೇವೆ, ಏನು ತಿಂದಿದ್ದೇವೆ, ಅದು ಸ್ವೀಟ್ ಇರ್ಬೋದು, ಬಿಸಿಬೇಳೆ ಭಾತ್ ಇರ್ಬೋದು, ಮತ್ತೇನೇ ಇರ್ಬೋದು, ಅವೆಲ್ಲ ಇಲ್ಲಿಗೆ ಮುಕ್ತಾಯವಾಗ್ತದೆ. ಯಾವುದನ್ನು ನಾವು ಮತ್ತೆ ಮುಂದಿನ ಜನ್ಮಕ್ಕೆ ಕೊಂಡು ಹೋಗುವಂತಿಲ್ಲ. ಮುಂದಿನ ಜನ್ಮಕ್ಕೆ ಕೊಂಡು ಹೋಗತಕ್ಕಂಥದ್ದು ಯಾರು ಒಂದು ಇದ್ದರೆ ಅದು ಜ್ಞಾನ ಮಾತ್ರ, ಜ್ಞಾನದ ಸಂಸ್ಕಾರ ಮಾತ್ರ. ದುಡ್ಡು, ಮನೆ, ಮಠ, ಆಸ್ತಿ ಯಾವುದನ್ನು ಕೊಂಡು ಹೋಗುವಂತಿಲ್ಲ, ಎಲ್ಲ ಇಲ್ಲೇ ಉಳಿತದೆ. ಈ ಜನ್ಮದಲ್ಲಿ ನಾನು PhD ಮಾಡಿದ್ದೆ ಅಂತ ಇಟ್ಕೊಳ್ಳೋಣ, ಮುಂದಿನ ಜನ್ಮಕ್ಕಾಗುವಾಗ ನಾನು ಮತ್ತೆ ಬಾಲವಾಡಿಗೋ LKGಗೋ ಹೋಗಬೇಕು. ಇಲ್ಲರಿ ನಂದು ಕಳೆದ ಜನ್ಮದಲ್ಲಿ PhD ಆಗಿದೆಯಲ್ಲ, ಆಗಿರ್ಬೋದು, ಅದು ಆ ಜನ್ಮಕ್ಕೆ ಸಂಬಂಧಪಟ್ಟ ವಿಷಯ ಅಷ್ಟೇ. ಈ ಜನ್ಮಕ್ಕಾಗುವಾಗ ಮತ್ತೆ ಬಾಲವಾಡಿ ಅಥವಾ ಮತ್ತೆ LKG, ಮತ್ತೆ ಆ ಅಳಬುರುಕತನ, ಆ ಒದ್ದಾಟ, ಅಳುವಿಕೆ, ಹೋರಾಟ, ಹಾರಾಟ ಮುಂದುವರಿಲೇಬೇಕು. ಇದೆಲ್ಲ ಕ್ಷೇತ್ರಕ್ಕೆ ಅನ್ವಯಿಸ್ತಕ್ಕಂಥದ್ದು. ಆದರೆ ಭಗವಂತನ ಜ್ಞಾನ, ಶಾಸ್ತ್ರಜ್ಞಾನ ಅಂತ ಏನುಂಟು, ಅದನ್ನು ಪಡ್ಕೊಂಡಾಗ ಜನ್ಮ ಜನ್ಮಾಂತರಕ್ಕೂ ಅದನ್ನು ಮುಂದುವರಿಸಿಕೊಂಡು ಹೋಗಬಹುದಾದ ಒಂದು ಒಳ್ಳೆಯ ಅವಕಾಶ, ತೆಗೆದುಕೊಂಡು ಹೋಗುವುದಾದ ಒಂದು ಒಳ್ಳೆಯ ಸಂಗತಿ ಅಂದರೆ ಜ್ಞಾನ. ಅದಕ್ಕಾಗಿ ಭಗವಂತ ಹೇಳಿದ, ಬಹುನಾಂ ಜನ್ಮನಾಂ ಅಂತೆ. ಈ ಜನ್ಮ ಒಂದು ಸ್ವಲ್ಪ ಜ್ಞಾನ ಸಂಪಾದನೆ ಮಾಡ್ತೀವಿ, ಅದು ಸಾಕಾಗೋದಿಲ್ಲ, ಸಾಧನೆ ಪರಿಪೂರ್ಣ ಆಗಿರೋದಿಲ್ಲ. ಮುಂದಿನ ಜನ್ಮಕ್ಕಾಗುವಾಗ ಅಲ್ಲಿಂದ ನಿನ್ನ ಸಾಧನೆ ಪ್ರಾರಂಭವಾಗ್ತದೆ. ಎಲ್ಲಿಗೆ ಜನ್ಮ ಮುಕ್ತಾಯವಾಗಿತ್ತು, ಸಾಧನೆ ಹಂತದಲ್ಲಿ. ಅದಕ್ಕೋಸ್ಕರ ಜ್ಞಾನ ಸಂಪಾದನೆ ಮಾಡುವಾಗ ಇದೊಂದು ಪ್ರೇರಣೆ ನಾವು ತೆಗೆದುಕೊಳ್ಬೇಕು. ಕೆಲವರು ಹೇಳೋದುಂಟು, ಅಲ್ರಿ ನಾವು ಈ ಜ್ಞಾನ ಸಂಪಾದನೆ ಕಾರ್ಯವನ್ನು ಪಾಠ, ಪ್ರವಚನ, ಅಧ್ಯಯನ, ಶ್ರವಣ, ಮನನಗಳ ಮೂಲಕ ಮಾಡ್ತೀವಿ ನಿಜ. ಇದನ್ನು ಲೈಫ್ ಲಾಂಗ್ ಮಾಡಿದರೆ ಚೆನ್ನಾಗಿರ್ತದೆ. ಸುಮ್ಮನೆ ಎಲ್ಲೋ 1 ಗಂಟೆ 2 ಗಂಟೆ, ವಾರಕ್ಕೊಂದು 2 ದಿವಸ
ಇದರಿಂದ ಏನಾಗೋದಿದೆ? ಮಾಡಿದರೆ ಪೂರ್ಣ ಮಾಡಬೇಕು, ಪೂರ್ಣ ಮಾಡಲಿಕ್ಕೆ ಆಗೋದಿಲ್ಲ, ಬಿಟ್ಬೋಣ, ಬಿಡೋದು ಒಳ್ಳೆಯದು. ಬಹುಶಃ ಎಲ್ಲರೂ ಹಾಗೆ ಅನ್ಕೋತಾರೆ, ಏನೋ ಬಿಡೋದು ಒಳ್ಳೆಯದು, ಮಾಡೋದು ಕಷ್ಟ ಅಲ್ಲ. ಹಾಗಲ್ಲ. ಭಗವಂತ ಹೇಳಿದ, ಅಕಸ್ಮಾತ್ ನಾವು ಸಾಧನೆ ಮಾಡುವಾಗ ನಮ್ಮ ಜನ್ಮವೇ ಮುಕ್ತಾವೆ ಅಂತ ಇಟ್ಕೊಳ್ಳೋಣ, ಚಿಂತೆ ಮಾಡೋ ಕಾರಣ ಇಲ್ಲ. ಎಷ್ಟು ಮಾಡಿದ್ದೇವೆ ಅದಕ್ಕೆ ಫಲ ಉಂಟೇ ಉಂಟು, ಲಾಭ ಉಂಟೇ ಉಂಟು. ಎಲ್ಲಿ ಅರ್ಧಕ್ಕೆ ನಿಂತಿದೆ ಭಗವಂತ ಭರವಸೆ ಕೊಟ್ಟಿದ್ದಾನೆ. ಶುಚೀನಾಂ ಶ್ರೀಮತಾಂ ಗೇಹೆ ಯೋಗಭ್ರಷ್ಟೋ ಬಿಜಾಯತೆ. ಯಾರು ಅತ್ಯಂತ ಶುದ್ಧ ಮನಸ್ಸಿನವರು, ಪವಿತ್ರರು, ಒಳ್ಳೆಯ ವ್ಯಕ್ತಿಗಳು, ಶ್ರೀಮಂತರು, ಜ್ಞಾನದಿಂದ, ಸಂಪತ್ತಿನಿಂದ, ಒಳ್ಳೆಯ ಆಯುಷ್ಯದಿಂದ, ಒಳ್ಳೆಯ ಸಂಸ್ಕಾರದಿಂದ ಎಲ್ಲ ಅಂಥವ್ರ ಮನೆಯಲ್ಲಿ ಭಗವಂತ ಅವ್ರನ್ನ ಹುಟ್ಟಿಸ್ತಾನೆ. ಅಂದರೆ ಅವನ ಸಾಧನೆಗೆ ಒಳ್ಳೆಯ ಅವಕಾಶವನ್ನು ಮಾಡಿಕೊಡ್ತಾನೆ. ಹಾಗಾಗಿ ನಾವು ಅಲ್ಲಿಯವರೆಗೆ ಭರಿಸ್ಕೊಟ್ಟಿದ್ದಾನೆ. ನಾವು ಸಾಧನೆ ಮಾಡುವಾಗ ನಮ್ಮ ಆಯುಷ್ಯವೇ ಮುಕ್ತಾಯವಾಗಿ ಇಟ್ಕೊಳ್ಳೋಣ, ಚಿಂತೆ ಬೇಡ. ಮಾಡಿದ್ದಷ್ಟಕ್ಕೆ ಫಲ ಉಂಟು, ಅದು ಮುಂಜಾನದಲ್ಲಿ ಮುಂದುವರಿತದೆ. ಎಂಥ ಅವಕಾಶ ಇದೆ. ಅದಕ್ಕಾಗಿ ಜ್ಞಾನ ಶ್ರೇಷ್ಠ, ಅದನ್ನು ಪಡೆದುಕೊಳ್ಬೇಕಾಗಿದೆ. ಅದಕ್ಕೆ ಕೃಷ್ಣ ಅಂದದ್ದು, ನಹಿ ಜ್ಞಾನೇನ ಸದೃಶಂ. ಜ್ಞಾನಕ್ಕೆ ಸಮವಾಗಿರತಕ್ಕಂಥದ್ದು ಬೇರೆ ಯಾವುದೂ ಕೂಡ ಇಲ್ಲಿಲ್ಲ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಅದಕ್ಕಾಗಿ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಇದು ಬದುಕಿನ ಮುಖ್ಯ ಲಕ್ಷಣ. ಸಾರ್ಥಕ ಬದುಕನ್ನು ನೆನಪಿಸುವ ಆಂಗ್ಲ ಭಾಷೆಯ ಗಾದೆ ಯಾವುದು? ನಮಗೆಲ್ಲ ಗೊತ್ತಿದೆ, ಈಟ್ ಟು ಲಿವ್ ಬಟ್ ಡು ನಾಟ್ ಲಿವ್ ಟು ಈಟ್. ಬದುಕುವುದಕ್ಕಾಗಿ ತಿನ್ನಬೇಕೇ ವಿನಃ ತಿನ್ನುವುದಕ್ಕಾಗಿ ಬದುಕುವುದಲ್ಲ. ಈ ಬದುಕನ್ನು ಯಾಕೆ ತಂದುಕೊಳ್ಬೇಕು? ನಾವು ಏನು ಸಾಧನೆ ಮಾಡಬೇಕಾಗಿದೆ, ಅದಕ್ಕಾಗಿ ಬದುಕು. ಒಂದಷ್ಟು ಓದಬೇಕಾಗಿದೆ. ಮಹಾಭಾರತಿ ಮಾತನ್ನು ಹೇಳಿ ಪ್ರಸ್ತಾಪ ಮಾಡ್ತದೆ. ನಾವು ಆಹಾರ ಸಂಪಾದನೆ ಮಾಡಬೇಕು. ಯಾಕೆ? ಪ್ರಾಣ ಉಳಿಸಿಕೊಳ್ಳಲಿಕ್ಕೆ. ಕುರ್ಯಾದ ಆಹಾರಂ ಪ್ರಾಣ ಸಂಧಾರಣಾರ್ಥಂ. ಪ್ರಾಣವನ್ನು ಯಾಕೆ ಉಳಿಸ್ಕೊಳ್ಬೇಕು? ಪ್ರಾಣಸಂಧಾರ್ಯ ತತ್ವವಿಜ್ಞಾನ ಹೇತು. ಬದುಕುವ ಲಕ್ಷಣ, ಪ್ರಾಣವನ್ನು ಉಳಿಸಿಕೊಳ್ಳುವ ಉದ್ದೇಶ ತತ್ವವಿಜ್ಞಾನವನ್ನು ಪಡೆದುಕೊಳ್ಳಬೇಕಾಗಿದೆ. ತತ್ವಜ್ಞಾನವನ್ನು ಅವರು ಯಾಕೆ ಪಡ್ಕೊಳ್ಬೇಕಪ್ಪ? ತತ್ವಂ ಜ್ಞೇಯಂ ಏನ ಭೂಯೋ ನ ಜನ್ಮ. ಒಮ್ಮೆ ತತ್ವಜ್ಞಾನ ಪಡ್ಕೊಂಡು ಅಂದರೆ ಒಮ್ಮೆ ಮೋಕ್ಷ ಪ್ರಾಪ್ತಿ ಆಯಿತು ಭಗವಂತ ಅನುಗ್ರಹದಿಂದ ಅಂತಂದರೆ ಮತ್ತೆ ಜನ್ಮ ಇಲ್ಲ, ಪುನರ್ಜನ್ಮ ಇಲ್ಲ. ಅದಕ್ಕಾಗಿ ತತ್ವಜ್ಞಾನ ಶ್ರೇಷ್ಠ, ಅದನ್ನು ಪಡೆದುಕೊಳ್ಬೇಕಾಗಿದೆ. ಹಾಗಾಗಿ ಬದುಕಿನ ಸಾರ್ಥಕತೆ ಅಂದರೆ ಆಗಲೇ ಹೇಳಿದಂತೆಯೇ, ನಾನು ರತ್ನಾಗಿರಿ ಆಪೂಸ್ ಮಾವಿನ ಹಣ್ಣು 50 ಸಲ ತಿಂದಿದ್ದೇನೆ. ಇದು ಸಾಧನೆಯ ರಹಸ್ಯ ಅಲ್ಲ, ಅದು ಸಾರ್ಥಕ ಬದುಕಿನ ಲಕ್ಷಣ ಅಲ್ಲ. ಹಾಗಾಗಿ ನಮ್ಮ ಬದುಕಿಗೆ ಒಂದು ಬೆಲೆ ಬರಬೇಕು ಅಂತಾಗಿದ್ದರೆ ಜ್ಞಾನ ಸಂಪಾದನೆಯ ಕಾರ್ಯವನ್ನು ಮಾಡಬೇಕು ಅಂತ. ಅದಕ್ಕಾಗಿ ಬದುಕುವುದಕ್ಕಾಗಿ ತಿನ್ನುವುದಕ್ಕಾಗಿ ಬದುಕುವುದಲ್ಲ. ಯಾಕೆ? ಎಷ್ಟು ತಿಂದರೂ ನೀ ದೇಹ ಬಿದ್ದು ಹೋಗ್ತಕ್ಕಂಥದ್ದೇ, ಉಳಿಯಂಗಿಲ್ಲಿದು. ಎಷ್ಟು ತಿಂದ್ರೂ ಬೆಳಿಗ್ಗೆ ಮಾಡಿದ ಪದಾರ್ಥ ಸಾಯಂಕಾಲ ಹಳಿಸಿ ಹೋಗ್ತದೆ. ಅಂತಿಂದ ಬೆಳೆಸಿದ ಈ ದೇಹ ಶಾಶ್ವತನೇ, ಉಳಿಯತಕ್ಕಂಥ ಜ್ಞಾನ ಸಂಸ್ಕಾರ ಮಾತ್ರ. ಅದಕ್ಕಾಗಿ ಆ ಕಾರಣಕ್ಕೋಸ್ಕರ ಜ್ಞಾನ ಸಂಪಾದನೆ ಕಾರ್ಯವನ್ನು ಮಾಡಬೇಕು. ಅದನ್ನು ಮಾಡಿದಾಗ, ಯಾಕೆಂದರೆ ಉಳಿದ ಪ್ರಾಣಿ ಪಕ್ಷಿಗಳು ತಿಂತವೆ, ಆಹಾರ ತಿಂತವೆ, ಮಲಮೂತ್ರ ವಿಸರ್ಜನೆ ಮಾಡ್ತವೆ, ಮಲಗುತ್ತವೆ. ಆಹಾರ ನಿದ್ರಾ ಭಯಮೈಥುನಂಚ ಸಾಮಾನ್ಯಮೇತತ್ ಪಶುಭಿರ್ನರಾಣಾಂ. ಈ ಆಹಾರ, ನಿದ್ರೆ, ಭಯ, ಮೈಥುನ ಕಾಮನ್ ಟು ಆಲ್, ಪಶು ಪಕ್ಷಿ ಪ್ರಾಣಿ ಜೀವ, ಮನುಷ್ಯರು, ರಾಕ್ಷಸರೆಲ್ಲರಿಗೂ. ಹಾಗಾದರೆ ಮನುಷ್ಯನ ವೈಶಿಷ್ಟ್ಯ ಏನು? ಪ್ರಾಣಿ ಪಕ್ಷಿಗಳು ಇಲ್ಲದೇ ಇರತಕ್ಕಂಥ ಜ್ಞಾನಶಕ್ತಿ ಇದೆ. ಅದಕ್ಕಾಗಿ ಜ್ಞಾನಶಕ್ತಿಯನ್ನು ನಾನು ಸದುಪಯೋಗ ಮಾಡಿಕೊಳ್ಳಬೇಕಾಗಿದೆ ಅನ್ನೋದನ್ನು ಈ ಮೂಲಕ ಚಿಂತನೆ ಇಲ್ಲಿ ಮಾಡತಕ್ಕಂಥದ್ದನ್ನು ಗಮನಿಸಬಹುದಾಗಿದೆ. ಇಲ್ಲಿಗೆ ಈ ಪಾಠವನ್ನು ಮುಕ್ತಾಯ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.